ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಟಾಪಿಕ್ ಶ್ರಾವಣ ಬಂತು. ಈಗ ನಿಮ್ಮ ಎನರ್ಜಿ ಹೇಗಿದೆ ಅನ್ನೋದು ನಿನ್ನೆಯ ರೀಡಿಂಗಲ್ಲಿ ನೋಡಿದ್ದೀರಾ. ಇವತ್ತು ದುರ್ಗಾ ಮಾತೆಯಿಂದ ನಿಮಗೆ ಯಾವ ಸಂದೇಶ ಇದೆ, ದುರ್ಗಮ್ಮ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ನೀವು ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ನಿಮ್ಮ ಕೆರಿಯರಲ್ಲಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ನಿಮ್ಮ ಕೆಲಸಗಳಲ್ಲಾಗಿರ್ಬೋದು, ಏನಾದರೂ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಾ. ಹಾಗಿದ್ದರೆ ಇಲ್ಲಿ ನಿಮಗೆ ದುರ್ಗಮ್ಮ ಯಾವ ತರಹದ ಗೈಡೆನ್ಸ್ ಮಾಡ್ತಾ ಇದ್ದಾರೆ, ನಿಮಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಇಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ, ಅಥವಾ ಇಲ್ಲಿ ಪಾಸಿಟಿವ್ ಎನರ್ಜಿ ಏನಾದರೂ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿನ ಕೊಡ್ತಾರಾ ಅನ್ನೋದನ್ನು ಇಲ್ಲಿ ನೋಡೋಣ. ಈ ದುರ್ಗಮ್ಮ ನಿಮಗೆ ಈ ರೀಡಿಂಗ್ನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಖಂಡಿತವಾಗಿಯೂ ಇದು ನಿಮ್ಮನ್ನು ಅರಸಿ ಬಂದಿರುವಂಥದ್ದು. ಅಂದರೆ ನೀವು ಇದನ್ನು ಹುಡುಕ್ತಾ ಬಂದಿಲ್ಲ, ಬಟ್ ನಿಮ್ಮನ್ನು ಈ ದುರ್ಗಮ್ಮ ಎನರ್ಜಿ ಆವರಿಸ್ಕೊಂಡು ನಿಮ್ಮನ್ನು ಹುಡುಕಿಕೊಂಡು ಇಲ್ಲಿ ಬಂದಿದೆ. ಅಂದರೆ ನಿಮಗೆ ಒಂದು ಮಾರ್ಗದರ್ಶನ ಕೊಡೋದಕ್ಕೆ ಮತ್ತು ನಿಮ್ಮ ಮನಸ್ಸಿಗೆ ಒಂದು ಶಾಂತಿಯನ್ನು ಕೊಡೋದಕ್ಕೆ ಯೂನಿವರ್ಸ್ ಮಾಡಿರುವಂತಹ ಒಂದು ಸಣ್ಣ ಪ್ರಯತ್ನ. ಅಂದರೆ ನೀವು ಹುಡುಕ್ತಾ ಇರುವಂತಹ ವಿಚಾರಕ್ಕೆ ಒಂದು ಬ್ರಹ್ಮಾಂಡ ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಈ ವಿಡಿಯೋ ನಿಮ್ಮನ್ನು ಅರಿಸಿದೆ ಅಂತ ಹೇಳ್ಬೋದು. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವರೆಲ್ಲ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಏಕೆಂದರೆ ತುಂಬ ದಿನಗಳ ನಂತರ ನಿಮ್ಮ ಜೊತೆ ಮಾತಾಡ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ. ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ನಾವು 365 ದಿನಗಳ ಒಂದು ಹೀಲಿಂಗ್ ಗ್ರೂಪನ್ನು ಮಾಡಿದ್ದೀವಿ. ಅಲ್ಲಿ ಓಪನ್ ಪ್ರೇಯರ್ ಅಂದರೆ ಪ್ರತಿದಿನವೂ ನಿಮಗೆ ಒಂದೊಂದು ವಿಷಯದ ಬಗ್ಗೆ ನಿಮ್ಮನ್ನು ನೀವು ಹೇಗೆ ಹೀಲ್ ಮಾಡ್ಕೋಬೇಕು, ಮತ್ತು ಮುಂದೆ ಬರುವಂಥ ಅಪರ್ಚುನಿಟಿಗಳನ್ನು ಹೇಗೆ ಹೀಲ್ ಮಾಡಿಕೊಂಡು ಆ ಅವಕಾಶಗಳನ್ನು ನೀವು ಪಡೆದುಕೊಳ್ಬೇಕು ಅನ್ನುವಂತಹ ಗೈಡೆನ್ಸ್ ನಿಮಗೆ ಇರುತ್ತೆ. ಯಾರಿಗೆಲ್ಲ ನಿಮಗೆ ಆಸಕ್ತಿ ಇರುವಂತಹ ಅವರು ಮಾತ್ರ ಈ ಗ್ರೂಪಿಗೆ ಆ್ಯಡ್ ಆಗಿ ಅಂತ ಹೇಳ್ಬೋದು. ಓಪನ್ ಪ್ರೇಯರ್ ಒಂದು ಅದ್ಭುತವಾದಂಥ ಹೀಲಿಂಗ್ ಜರ್ನಿ ಅಂತ ಹೇಳ್ಬೋದು. ಆ ಹೀಲಿಂಗ್ ಜರ್ನಿಲಿ ಒಂದು ರಿಲೇಷನ್ಶಿಪ್, ಒಂದು ಕೆರಿಯರ್, ಫಾಸ್ಟ್ ಲೈಫ್, ಕರ್ಮ, ಎಲ್ಲ ಪ್ರತಿಯೊಂದು ನಿಮಗೆ ಯಾವ ವಿಚಾರದ ಬಗ್ಗೆ ನಿಮಗೆ ತುಂಬಾ ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಾ, ಸಮಸ್ಯೆಗಳು ಪರಿಹಾರ ಆಗ್ತಾನೆ ಇಲ್ಲ, ಅಥವಾ ನಿಮ್ಮ ನಿಮಗೆ ಒಂದು ಡಿಪ್ರೆಷನ್ನಲ್ಲಿರುವಂಥದ್ದಾಗಿರ್ಬೋದು, ಅಥವಾ ಮಾನಸಿಕವಾಗಿ ಏನೋ ಒಂದು ಹಿಂಸೆನ ನೋಡ್ತಾ ಇದ್ದೀರಾ, ನೋವುಗಳನ್ನು ನೋಡ್ತಾ ಇದ್ದೀರಾ, ಒಂದು ಕೋಪ ಇರ್ಬೋದು, ಒಂದು ಹಠ ಇರ್ಬೋದು, ಮುಂದೆ ಇರುವಂತಹ ವ್ಯಕ್ತಿ ನಿಮಗೆ ತುಂಬ ತೊಂದರೆ ಕೊಡ್ತಾ ಇರುವಂಥದ್ದಾಗಿರ್ಬೋದು. ಹೀಗೆ ಪ್ರತಿಯೊಂದು ವಿಚಾರನೂ ಆಯಾ ದಿನಕ್ಕೆ ಅದಕ್ಕೆ ತಕ್ಕಂತಹ ಒಂದು ಹೀಲಿಂಗ್ ಜರ್ನಿಯ ಒಂದು ಟಾಪಿಕ್ ಬರುತ್ತೆ. ಆ ಪ್ರತಿದಿನದ ಒಂದೊಂದು ಟಾಪಿಕನ್ನು ನಿಮಗೆ ಆ ಗ್ರೂಪಲ್ಲಿ ಹಾಕ್ತಾ ಹೋಗುತ್ತೆ. ಆ ಗ್ರೂಪಲ್ಲಿ ನೀವು ಅದನ್ನು ನೋಡಿ ಅದು ಏನೆಲ್ಲ ಗೈಡೆನ್ಸ್ ಇರುತ್ತೆ ಆ ಗೈಡೆನ್ಸ್ ಮುಖಾಂತರ ನೀವು ಆ ಹೀಲಿಂಗನ್ನು ನೀವು ಮಾಡ್ಕೋಬೋದು. ಇದಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂದರೆ ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಕೆರಿಯರಲ್ಲಿರುವಂಥ ಎಷ್ಟೋ ಅಡೆತಡೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ, ಸಂಬಂಧದಲ್ಲಿ ಎಷ್ಟೋ ಅಡೆತಡೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇದು ಖಂಡಿತವಾಗಿಯೂ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಆಸಕ್ತಿ ಇರುವಂಥವರು ನಾನು ಮಾಡೇ ತೀರ್ತೀನಿ, ನನ್ನ ಜೀವನನ ಬದಲಾವಣೆ ಮಾಡ್ಕೊಳ್ತೀನಿ ಅಂತ ಅನ್ನುವವರು ಮಾತ್ರ ಈ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ದುರ್ಗಮ್ಮ ನಿಮಗೆ ಯಾವ ಸಂದೇಶವನ್ನು ನೀಡ್ತಾ ಇದ್ದಾರೆ. ಓಕೆ, ಇಲ್ಲಿ ದುರ್ಗಮ್ಮನ ಒಂದು ಏನು ಹೇಳ್ತಿದ್ದಾರಪ್ಪ, ನೈಟ್ ಆಫ್ ಪೆಂಟಿಕಲ್. ಓಕೆ, ನಾನು ನಿಮಗೆ ಹೇಳಿದೆ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ನೋಡಬೇಕು ಅಂತ ಹೇಳಿದರೆ ಎಲ್ಲ ವಿಚಾರದಲ್ಲಿಯೂ ಸಹಿತ ನಾವು ನಮ್ಮ ಜರ್ನಿ ನಾವು ಹೋಗ್ತಾ ಇರುವಂತಹ ದಾರಿ ಒಂದು ನಿಧಾನವಾಗಿರುವಂಥದ್ದಾಗಿರ್ಬೋದು, ಅಥವಾ ಒಂದು ಸ್ಥಿರವಾದ ಪ್ರಗತಿಯನ್ನು ಹುಡುಕ್ತಾ ಇರುವಂಥದ್ದಾಗಿರ್ಬೋದು. ನನಗೆ ಇದು ಪರ್ಮನೆಂಟ್ ಆಗುತ್ತಾ, ಒಂದು ಕೆಲಸ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಸಂಬಂಧದಲ್ಲಾಗಿರ್ಬೋದು, ನೀವು ಯೋಚನೆ ಮಾಡ್ತಾ ಇರುವಂಥದ್ದು ರೀತಿ ಒಂದು ಯೋಚನೆ ನಿಮ್ಮ ತಲೆಯಲ್ಲಿ ಬರುವಂಥ ನಿಧಾನವಾಗಿ ಪ್ರತಿಯೊಂದನ್ನು ಸಹಿತ ಬರೀ ಯೋಚನೆ ಮಾಡೋದೇ ಆಗ್ತಾ ಇದೆಯೋ ಹೊರತು ಯಾವ ಕೆಲಸನೂ ಆಗದೇ ಇರುವಂಥದ್ದು. ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇದು ಬದಲಾವಣೆ ಆಗುತ್ತಾ, ನಾವು ಸುಮ್ಮನೆ ಕೂರೋದ್ರಿಂದ ಯಾವುದಾದ್ರೂ ಕೆಲಸ ಆಗುತ್ತಾ. ದುರ್ಗಮ್ಮ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ನೀವು ಆತುರ ಪಡದಂತಹ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಶ್ರಮಕ್ಕೆ
ನೀವು ಏನು ಪಡ್ಕೋಬೇಕಾಗಿದೆ ಫೈನಾನ್ಷಿಯಲ್ ಆಗಿ ವಿಚಾರದಲ್ಲಿ ಹೇಳಬೇಕಂದ್ರೆ ಪೆಂಟಿಕಲ್ ಅಂತ ಹೇಳಿದರೆ ಆಸ್ತಿ ವಿಚಾರ ಆಗಿರ್ಬೋದು, ಭೂಮಿ ಖರೀದಿ ಆಗಿರ್ಬೋದು, ನಿಮ್ಮ ಕೆರಿಯರ್ ವಿಚಾರದ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದರಲ್ಲಿಯೂ ಸಹಿತ ನೀವು ಆ ಥರದ ನಿರ್ಧಾರಗಳನ್ನು ತೆಗೆದುಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಎನರ್ಜಿ ನಿಮ್ಮನ್ನು ತಡಿತಾ ಇದೆ. ಓಕೆನಾ? ಆ ಎನರ್ಜಿ ಏನು ಮಾಡ್ತಾ ಇದೆಪ್ಪ ಅಂತ ಹೇಳಿದರೆ, ನೀವು ಹೋಗುವಂಥ ಎಲ್ಲ ದಾರಿನೂ ಸಹಿತ ಒಂದು ಏನು ಮಾಡ್ತಾ ಇದೆ, ಅದನ್ನು ತಡಿತಾ ಇದೆ. ಆ ಕೆಲಸಗಳು ಸಹಿತ ನಿಧಾನ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಅಲ್ಲಿರುವಂತಹ ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡುವಂಥದ್ದಾಗಿರ್ಬೋದು, ಅಥವಾ ನೀವು ಶಿಸ್ತಿನಿಂದ ಈ ಕೆಲಸ ಮುಂದುವರಿಸ್ತಾ ಇದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ಒಂದು ದುರ್ಗಮ್ಮ ಆಗಿರ್ಬೋದು, ಅಥವಾ ನೀವು ನಂಬಿರುವಂಥ ದೈವಶಕ್ತಿ ಒಂದು ಪ್ರಾರ್ಥನೆ ಅಂದರೆ ಒಂದು ಪರೀಕ್ಷೆ ಅಂತ ಹೇಳ್ಬೋದು. ಓಕೆನಾ? ನಿಮ್ಮ ಪರೀಕ್ಷೆಯ ಕಾಲ ನಡೀತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ನೀವು ತುಂಬಾ ಲಾಸ್ ನೋಡ್ತಾ ಇದ್ದೀರಾ ಫೈನಾನ್ಷಿಯಲಿ, ನೀವು ಅಲ್ಲಿ ನಿಮ್ಮ ಕೆರಿಯರಲ್ಲಿ ಕೆಲಸನೇ ಸಿಗ್ತಾ ಇಲ್ವಾ, ಅಥವಾ ನೀವು ಮಾಡುವಂಥ ಜಾಗದಲ್ಲಿ ಯಾರಾದರೂ ನಿಮಗೆ ಕೇವಲವಾಗಿ ಮಾತಾಡ್ತಾ ಇರುವಂಥದ್ದಾಗಿರ್ಬೋದು. ನಿಮಗೆ ಒಂದು ಏನು ಹೇಳಪ್ಪ, ನಿಮ್ಮ ತಾಳ್ಮೆ ಇದೆಯಾ, ನೀವು ಶಿಸ್ತಿಂದ ಆ ಕೆಲಸನ ಮುಂದುವರಿಸೋದಕ್ಕೆ ನೀವು ರೆಡಿ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಒಂದು ಪರೀಕ್ಷೆಯ ಕಾಲ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಇಲ್ಲಿ ಡೆತ್ ಕಾರ್ಡ್ ಬಂದಿದೆ. ಡೆತ್ ಏನು ಹೇಳುತ್ತಪ್ಪ ಇದು ಅಂತ ಹೇಳಿದರೆ, ಇದು ಒಂದು ಆತ್ಮ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಜೀವನದ ಒಂದು ಹಂತ ಮುಗಿತಾ ಇದೆ. ನಿಮ್ಮ ಜೀವನದಲ್ಲಿರುವಂಥ ಒಂದು ಕಾರ್ಮಿಕ್ ಹೀಲಿಂಗ್ ಅಂತ ಹೇಳ್ಬೋದು. ಒಂದು ನಿಮ್ಮ ಫಾಸ್ಟ್ ಲೈಫ್ ಕರ್ಮ ಆಗಿರ್ಬೋದು, ಅದು ಹೀಲ್ ಆಗ್ತಾ ಇರುವಂಥದ್ದು. ಅದು ಒಂದು ಈಗ ಒಂದು ಹಳೇದು ಹೋಗ್ತಾ ಇದೆ, ಹೊಸದಾಗಿ ಸೃಷ್ಟಿ ಆಗುವಂಥದ್ದು. ಅಂದರೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಬದಲಾವಣೆಯನ್ನು ತರ್ತಾ ಇದೆ. ದುರ್ಗಮ್ಮ ಹೇಳೋದೇನಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನಕ್ಕೆ ಒಂದು ಹೊಸ ಬದಲಾವಣೆ ಬರ್ತಾ ಇದೆ. ನಿಮ್ಮ ಒಂದು ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ಅಥವಾ ನಕಾರಾತ್ಮಕವಾದಂತಹ ನಿಮ್ಮ ಭಾವನೆಗಳಾಗಿರ್ಬೋದು, ಇಲ್ಲಿ ಒಂದು ಅಧ್ಯಾಯದ ಅಂತ್ಯ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಒಂದು ಹೊಸ ಸುಂದರ ಅಧ್ಯಾಯ ಒಂದು ಆರಂಭ ಆಗುವಂಥದ್ದು. ಅಂದರೆ ಇಲ್ಲಿ ಹೇಳಿದಾಗೆ ನಿಮ್ಮ ಫಾಸ್ಟ್ ಲೈಫ್ ಕರ್ಮ ಏನು, ರಿಲೇಷನ್ಶಿಪ್, ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇರುವಂಥದ್ದು, ಅಥವಾ ಯಾವುದೋ ಒಂದು ಕೆಲಸ ಅಂದರೆ ಇವಾಗ ಒಂದು ಕೆಲಸ ಮಾಡ್ತಾಯಿದ್ರೆ ಆ ಕೆಲಸ ಬಿಡ್ತಾ ಇದ್ದೀರಾ, ಅಥವಾ ಅದು ಹೋಗ್ತಾ ಇರುವಂಥದ್ದು, ಮತ್ತು ನ್ಯೂ ಆಪರ್ಚುನಿಟಿನ ಹುಡುಕ್ತಾ ಇರುವಂಥದ್ದು. ಈ ರೀತಿಯಾಗಿರುವಂತಹ ನಿಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಅಂತಲೇ ಹೇಳ್ತಾರೆ. ಅಂದರೆ ಇಲ್ಲಿ ನಿಧಾನವಾಗಿ ನೀವೇನು ಆತುರಪಟ್ಟು ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ಹೇಳಿದ್ದಾರೆ. ಯಾಕೆ ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಕರ್ಮ ಅನ್ನೋದಿದೆ. ಆ ಕರ್ಮ ಕಳೆದು ಹೋಗ್ತಾ ಇದೆ, ನ್ಯೂ ಬಿಗಿನಿಂಗ್ ಆಗುತ್ತೆ. ನಿಮ್ಮ ಹೊಸ ಲೈಫ್ ಪಾರ್ಟ್ನರ್ ಸಿಗ್ಬೋದು, ಹೊಸದಾಗಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗ್ಬೋದು, ಹೊಸ ಅವಕಾಶಗಳು ಹುಡ್ಕೊತ ಬರ್ಬೋದು, ಹೊಸ ಖರೀದಿ, ಹೊಸ ಮನೆ, ಈ ರೀತಿಯಾದಂತಹ ಪ್ರತಿಯೊಂದನ್ನು ನೀವು ಪಡ್ಕೊಳ್ಳುವಂತಹ ಆಪರ್ಚುನಿಟಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಪಟ್ಟಿರುವಂತಹ ಶ್ರಮಕ್ಕಾಗಿರ್ಬೋದು, ನೀವು ಪಟ್ಟಿರುವಂತಹ ಕೆಲಸದ ಆಸಕ್ತಿ ಇದೆಯಾ ಇಲ್ಲ ಅಂತ ಏನು ನಿಮ್ಮನ್ನು ಇಲ್ಲಿ ಪರೀಕ್ಷೆ ಮಾಡಿದ್ರು, ಅದಕ್ಕೆ ಒಂದು ಪ್ರತಿಫಲವಾಗಿ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇರುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ? ಮತ್ತು ಇಲ್ಲಿ ದ ಡೆವಿಲ್ ಏನು ಹೇಳುತ್ತಪ್ಪ ನಿಮ್ಮ ಜೀವನಕ್ಕೆ ಏನು ಹೇಳ್ತಾ ಇದೆ, ಇಲ್ಲಿ ನಾನು ಹೇಳಿದೆ ನಕಾರಾತ್ಮಕ ಶಕ್ತಿ. ಓಕೆ, ನಿಮ್ಮ ಹಳೆಯ ಬಾಂಧವ್ಯಗಳು, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು. ದುರ್ಗಮ್ಮ ಹೇಳೋದೇನಪ್ಪ ಅಂದರೆ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾರು ನೋಡ್ತಾ ಇದ್ರಿ ನೀವು ಅಂತ ಹೇಳಿದರೆ, ಇಲ್ಲಿ ಇದು ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಸಹಿತ ನಿಮ್ಮ ಜೀವನದಿಂದ ದೂರ ಆಗ್ತಾ ಇದೆ. ಅಂದರೆ ಇಲ್ಲಿ ಆ ವ್ಯಕ್ತಿ, ನಿಮ್ಮ ಪ್ರೀತಿ ಮಾಡುವಂತಹ ವ್ಯಕ್ತಿ ಅಲ್ಲಿ ಬಂದಿಯಾಗಿದ್ದ, ಆ ಬಂದಿಯಾಗಿರುವಂತಹ ವ್ಯಕ್ತಿ ಇಲ್ಲಿ ಹೊರ ಬರ್ತಾ ಇರೋದು ಅಂತ ಇಲ್ಲಿ ಹೇಳಿದ್ದೆ ನಿಮಗೆ. ಒಂದು ಹೊಸ ಬಿಗಿನಿಂಗ್, ಅಂದರೆ ಒಂದು ಹಳೇದು ಹೋಗ್ತಾ ಇದೆ, ಹೊಸದು ಬರ್ತಾ ಇದೆ. ಇಲ್ಲಿ ಅಷ್ಟೇ ಆ ವ್ಯಕ್ತಿ, ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ಹೇಗಿರ್ಬೋದು, ಅಲ್ಲಿ ಬಂದಿಯಾಗಿದ್ದೀರಾ, ಅಥವಾ ನಿಮ್ಮ ಮನಸ್ಸನ್ನು ನಿಮ್ಮನ್ನು ನೀವು ಬಂದಿ ಮಾಡ್ಕೊಂಡಿರುವಂಥದ್ದು, ಅದರಿಂದ ನೀವು ಹೊರ ಬರಬೇಕಾಗಿರುವಂಥದ್ದು. ಅಂದರೆ ನಕಾರಾತ್ಮಕ ಚಿಂತೆಗಳಾಗಿರ್ಬೋದು, ಆಸೆಗಳಾಗಿರ್ಬೋದು, ಈ ಹಲವಾರು ವಿಚಾರಗಳಲ್ಲಿ ನಿಮ್ಮ ಮನಸ್ಸನ್ನು ಬಂದಿಯಾಗಿ ಇರುವಂಥದ್ದು. ಓಕೆನಾ? ಆ ಬಂದಿಯಿಂದ ನೀವು ಹೊರ ಬರುವಂಥದ್ದು ಈ ದುರ್ಗಮ್ಮ ಈಗ ನಿಮಗೆ ಹೇಳ್ತಾ ಇರೋದು. ನಿಮ್ಮನ್ನು ನೀವು ಕಟ್ಟಿ ಹಾಕಿರುವ ಭಯ ಅಥವಾ ಕಲ್ಪಿತವಾಗಿರುವಂತಹ ವಿಚಾರಗಳಿಂದ ಹೊರ ಬನ್ನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ಓಕೆನಾ? ಆ ಬಂಧನಗಳಿಂದ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಅಲ್ಲಿಂದ ಹೊರ ಬರುವಂಥದ್ದು, ಒಂದು ನಕಾರಾತ್ಮಕ ಶಕ್ತಿಗಳನ್ನು ಸಹಿತ ಇಲ್ಲಿ ನಾಶ ಮಾಡುತ್ತಿದ್ದೇನೆ ಅಂತ ಇಲ್ಲಿ ದುರ್ಗಮ್ಮ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ನಿಮ್ಮಲ್ಲಿರುವಂಥ ಕೆಟ್ಟ ಆಲೋಚನೆಗಳಾಗಿರ್ಬೋದು, ಕೆಟ್ಟ ಶಕ್ತಿ ಆಗಿರ್ಬೋದು, ಇದನ್ನೆಲ್ಲದನ್ನೂ ಸಹಿತ ದುರ್ಗಾಮಾತೆ ನಾಶ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಓಂ ಧೂಮ್ ದುರ್ಗಾಯ ನಮಃ ಅಂತ ಕಮೆಂಟ್ ಮುಖಾಂತರ
ಈ ಎನರ್ಜಿನ ಸಹಿತ ನೀವು ಪಡ್ಕೋಬೋದು. ನಿಮ್ಮನ್ನು ಒಂದು ಶ್ರೀರಕ್ಷೆಯಾಗಿ ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಈ ಗೈಡೆನ್ಸ್ ಅಂತಲೇ ಹೇಳ್ಬೋದು. ಈ ರಕ್ಷಣೆ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ರಕ್ಷಣಾ ಕವಚವಾಗಿ ಇರಲಿ ಅಂತಲೂ ಸಹಿತ ಹೇಳ್ತೀನಿ. ಇಲ್ಲಿ ದುರ್ಗಾಮಾತೆ ಒಂದು ತನ್ನ ಶಕ್ತಿಯಿಂದ ನಕಾರಾತ್ಮಕತೆಯಿಂದ ತುಂಬಿರುವಂತಹ ವ್ಯಕ್ತಿಗಳನ್ನು ಸಹಿತ ಇಲ್ಲಿ ಅವರ ಅಟ್ಟಹಾಸದಿಂದ ಅವರನ್ನು ಮುಕ್ತಿ ಮಾಡ್ತಾ ಇದ್ದಾರೆ, ಆ ಬಂಧನದಿಂದ ಹೊರತರೋ ಪ್ರಯತ್ನನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಪ್ರಯತ್ನ ಅನ್ನೋದಕ್ಕಿಂತ ನಾಶ ಮಾಡುವಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ 5 ಆಫ್ ಸಾರ್ಟ್ಸ್ ಬಂದಿದೆ. 5 ಆಫ್ ಸಾರ್ಟ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಅನಾಗತ್ಯ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಅನಾಗತ್ಯ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿನ ಮೇಲೆ ತುಂಬಾ ವಾದ ವಿವಾದಗಳಿಂದ ಗೆಲುವಿನ ನಂತರ ಸಿಗದ ಶಾಂತಿಯನ್ನು ನೀವು ಇದು ಮಾಡ್ತಿರ್ಬೋದು. ಅಂದರೆ ನಿಮ್ಮ ಮಧ್ಯೆ ಇಲ್ಲಿ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಬೇರೆ ಹೊರಗಿನ ಪ್ರಪಂಚದಲ್ಲಾಗಿರ್ಬೋದು, ನಿಮಗೆ ತಿಳಿದು ನಿಮಗೆ ಅದು ಸಂಬಂಧನೆ ಪಡದೇ ಇರುವಂತಹ ವಿಚಾರಗಳಿಗೆ ನೀವು ತುಂಬಾ ಸ್ಟ್ರಗಲ್ ಪಡ್ತಾ ಇರುವಂಥದ್ದು, ಹೊಡೆದಾಡ್ತಾ ಇರುವಂಥದ್ದು, ನಿಮ್ಮೊಳಗೆ ನೀವು ಹೊಡೆದಾಡುವಂಥದ್ದು, ನಿಮ್ಮ ಮೈಂಡಿಗೆ ಸ್ಟ್ರೆಸ್ ಕೊಡುವಂಥದ್ದು, ನಿಮ್ಮ ಟೆನ್ಷನ್ ಮಾಡ್ಕೊತಾ ಇರ್ಬೋದು, ಅಥವಾ ಬೇರೆಯವ್ರ ಜೊತೆ ಸುಮ್ಮನೆ ಅನಾಗತ್ಯವಾದಂತಹ ವಾದಗಳನ್ನು ಮಾಡ್ತಾ ಇರೋದು. ಇದನ್ನು ಹೇಗಪ್ಪ ಅಂತ ಹೇಳಿದರೆ, ನಿಮ್ಮ ಮೇಲೆ ನೀವೇ ಒಂದು ಪ್ರಾಬ್ಲಮ್ಸ್ನ ಹಾಕ್ಕೊಳ್ಳುವಂಥದ್ದು. ಇಲ್ಲಿ ದುರ್ಗಮ್ಮ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಎಲ್ಲ ಜಗಳ ಸಂಘರ್ಷಗಳು ಸಹಿತ ಭಾಗಿಯಾಗುವಂಥ ಅಗತ್ಯ ಇಲ್ಲ. ಎಲ್ಲ ವಿಚಾರದಲ್ಲೂ ಸಹಿತ ನೀವು ಅದನ್ನು ನೀವು ಎಂಟ್ರಿ ಆಗುವಂಥದ್ದೇನೂ ಇಲ್ಲ. ನೀವು ನಿಮ್ಮ ಜೀವನ, ನಿಮ್ಮ ಸೆಲ್ಫ್ ಏನಿದೆ ಅದರ ಬಗ್ಗೆ ನೀವು ಹೆಚ್ಚಿನ ಗಮನ ಕೊಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಶಾಂತಿಗಾಗಿ ಕೆಲವು ವಿಚಾರಗಳನ್ನು ಬಿಟ್ಟು ಕೊಡುವುದು ಸೋಲಂತರೂ ಅಲ್ಲ, ನೀವು ಸೋಲೋದಿಲ್ಲ, ಓಕೆನಾ, ನೀವು ಸೋಲೋದಿಲ್ಲ. ನಿಮಗೆ ಅಶಾಂತಿ ತೋರಿಸ್ತಾ ಇದೆಯಾ, ಅದನ್ನು ಬಿಟ್ಬಿಡಿ. ಇಲ್ಲಿ ಹೇಳೋದು ಅಷ್ಟೇ. ನಿಮಗೆ ಇಲ್ಲಿ ಫಸ್ಟ್ ಒಂದು ಏನು ಹೇಳ್ತೀನಿ, ನಿಮಗೆ ಏನೇ ನಿರ್ಧಾರ ತೆಗೆದುಕೊಳ್ಳಿ ಆ ಥರ ಪಡಬೇಡಿ ಅಂತ ಹೇಳ್ತೀವಿ. ಇಲ್ಲಿ ನ್ಯೂ ಬಿಗಿನಿಂಗ್ ಆಗ್ತಾಯಿದೆ. ಇಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ರಪ್ಪ ಅಂತ, ಎಲ್ಲ ನಿಮಗೆ ಸಂಬಂಧ ಪಡದೇ ಇರುವಂಥ ಯಾವುದೇ ವಿಚಾರಗಳಲ್ಲಿ ನೀವು ಅನಾಗತ್ಯವಾಗಿ ಪ್ರವೇಶ ಮಾಡದೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ. ನೀವು ವಾದ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ರಕ್ಷಣೆ ಮಾಡಿ ನಿಮ್ಮ ಮನಸ್ಸು ಏನು ಹೇಳುತ್ತೋ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವಂತಹ ಸಾಮರ್ಥ್ಯ ನಿಮ್ಮೊಳಗೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರೆ, ಓಕೆ, 4 ಆಫ್ ಸಾರ್ಟ್ಸ್ ಬಂದಿದೆ. 4 ಆಫ್ ಸಾರ್ಟ್ಸ್ ಏನು ಹೇಳುತ್ತೆ ನಿಮಗೋಸ್ಕರ ಅಂದರೆ, ಇಲ್ಲಿ ನೀವು ಯಾವ ರೀತಿ ನಿಮಗೆ ರೆಸ್ಟ್ ಬೇಕು. ಅಂದರೆ ನೀವು ತುಂಬಾ ಇಲ್ಲಿ ನಿಮ್ಮ ಮನಸ್ಸಲ್ಲೇ ಹೊಡೆದಾಡುವಂಥದ್ದು, ನಿಮ್ಮ ಮನಸ್ಸಿಗೆ ಒಂಥರ ಕಿರಿಕಿರಿ ಮಾಡ್ಕೊತಾ ಇರೋದು. ಎಷ್ಟೋ ಸಮಸ್ಯೆಗಳನ್ನು ನೋಡಿದ್ದೀರಾ, ಫೈನಾನ್ಷಿಯಲ್ ನೋಡಿದ್ದೀರಾ, ಸಂಬಂಧಗಳಲ್ಲಿ ನೋಡಿದ್ದೀರಾ, ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ನೋಡಿದ್ದೀರಾ, ಮತ್ತು ಹೊರಗಿನ ಪ್ರಪಂಚದ ಜೊತೆ ಗುದ್ದಾಡ್ತಾ ಇದ್ದೀರಾ, ವಾದ ಮಾಡ್ತಾ ಇದ್ದೀರಾ, ಜಗಳ ಮಾಡ್ತಾ ಇದ್ದೀರಾ, ಒಂದು ಸಂಘರ್ಷ ನಿಮ್ಮೊಳಗೆ ಒಂದು ಸಂಘರ್ಷ ನಡೀತಾ ಇದೆ. ಕೆಲವು ವಿಚಾರಗಳಿಗೆ ನಿಮಗೆ ಉತ್ತರನೇ ಸಿಗದೆ ಎಷ್ಟೋ ವಿಚಾರಗಳಲ್ಲಿ ನಿಮ್ಮೊಳಗೆ ನೀವು ನೋವು ತಿಂತಾ ಇದ್ದೀರಾ, ನಿಮ್ಮೊಳಗೆ ನೀವು ನೋವುಗಳನ್ನು ನೋಡ್ತಾ ಇದ್ದೀರಾ. ಆದರೆ ಇಲ್ಲಿ ದುರ್ಗಮ್ಮ ಹೇಳ್ತಾ ಇದ್ದಾರೆ, ಸ್ವಲ್ಪ ದಿನ ರೆಸ್ಟ್ ಮಾಡಿ, ನಿಮಗೋಸ್ಕರ ನೀವು ಟೈಮ್ ಕೊಡಿ, ಧ್ಯಾನ ಮಾಡಿ. ಒಬ್ಬರು ಒಂಟಿಯಾಗಿದ್ದೀನಿ ಅಂತ ಅಂದ್ಕೊಳ್ಳದೆ ಒಂದು ಮ್ಯೂಸಿಕ್ ಕೇಳೋದ್ರಿಂದ, ಒಂದು ನಿದ್ದೆ ಮಾಡೋದ್ರಿಂದ ಒಂದು ವಿಶ್ರಾಂತಿಯನ್ನು ಪಡೀರಿ. ನಿಮ್ಮ ಮೈಂಡಿಗೆ ಒಂದು ರಿಲ್ಯಾಕ್ಸ್ ಬೇಕಾಗಿದೆ. ನೀವು ಶಾಂತವಾಗಿ ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ದುರ್ಗಮ್ಮ ಇನ್ನೂ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ದ ಮೂನ್ ಬಂದಿದೆ. ದ ಮೂನ್ ಅಂತ ಹೇಳಿದರೆ ಗೊಂದಲ, ಅಸ್ಪಷ್ಟತೆ. ನಾ ಹೇಳಿದೆ, ಇಲ್ಲಿ ನೀವು ರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಎಷ್ಟೊಂದು ನಿಮಗೆ ರೆಸ್ಟ್ ಮಾಡಬೇಕು ಅಂದರೆ ಇವೆಲ್ಲ ಗೊಂದಲಗಳಿಂದ ನೀವು ದೂರ ಆಗಬೇಕು. ಮನಸ್ಸಿನಲ್ಲಿ ಅನಾಗತ್ಯ ಭ್ರಮೆಗಳನ್ನು ಹೊತ್ತಿರುವಂಥದ್ದು, ಭಯವನ್ನು ಹೊತ್ತಿರುವಂಥದ್ದು, ಒಂದು ಕತ್ತಲೆಯನ್ನು ಹೊಂದ್ಕೊಂಡಿರುವಂಥದ್ದು. ಇಲ್ಲಿ ಹೇಳಿದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ಸ್ ಆಗಿರ್ಬೋದು, ನಿಮಗೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ಮನೆಯಲ್ಲಿ ಒಂಥರ ಕಿರಿಕಿರಿ ಸಮಸ್ಯೆಗಳನ್ನು, ಸಣ್ಣ ಪುಟ್ಟ ವಿಚಾರಗಳಿಗೆ ವಾದಗಳನ್ನು ಮಾಡುವಂಥದ್ದಾಗಿರ್ಬೋದು. ಇಂಥ ಎಲ್ಲ ಸಮಸ್ಯೆಗಳಿಂದ ಸ್ವಲ್ಪ ದಿನ ದೂರ ಇರಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಕತ್ತಲೆ ಶಾಶ್ವತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ದುರ್ಗಮ್ಮ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಕತ್ತಲೆ ಶಾಶ್ವತ ಅಲ್ಲ, ಕಾಣದಿರುವ ವಿಷಯಗಳನ್ನು ನೆನೆದು ಹೆದರಬೇಡಿ. ಶೀಘ್ರದಲ್ಲಿ ನಿಗೂಢತೆಗಳು ಸರಿದು ಸತ್ಯಗಳು ಸಹಿತ ಹೊರ ಬರುವಂಥದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮಲ್ಲಿರುವಂಥ ಎಷ್ಟೋ ಸತ್ಯಗಳು ಹೊರ ಬರುವಂಥದ್ದಿದೆ. ಅಂದರೆ ಬೇರೆ ನೀವು ಯಾವ ಪ್ರಶ್ನೆಗೆ ನೀವು ಉತ್ತರ ಹುಡುಕ್ತಾ ಇದ್ದರೆ ಅಲ್ಲಿ ಇರುವಂತಹ ಎಷ್ಟೋ ನಿಗೂಢಗಳು ಒಂದು ಹೊರ ಬರುವಂಥದ್ದು, ಆ ಸತ್ಯಗಳು ನಿಮ್ಮ ಜೀವನಕ್ಕೆ ಹೊರ ಬರುವಂಥದ್ದಿದೆ. ಹೆದರುವಂಥ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಜೀವನದಲ್ಲಿಯೂ ಸಹಿತ ಒಂದು ಬೆಳಕು ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ.
100% ನಿಜ ಇದೆ. ಯಾಕೆಂದರೆ ಇಲ್ಲಿ ದ ಹೈ ಪ್ರಿಸ್ಟಿಸ್ ಬಂದಿದೆ ಅಂತ ಹೇಳಿದರೆ, ಇಲ್ಲಿ ಹೈ ಪ್ರಿಸ್ಟಿಸ್ ಏನಂತ ಹೇಳಿತ್ತಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿ ಒಂದು ಅತ್ಯಂತ ದಿವ್ಯವಾದ ಆಂತರಿಕ ಜ್ಞಾನ ಅಂತ ಹೇಳ್ಬೋದು. ಓಕೆನಾ, ಇಲ್ಲಿ ನಿಮಗೆ ಬ್ರಹ್ಮಾಂಡ ಹೇಳ್ತಾ ಇರೋದು ಇಷ್ಟೇ. ನಿಮ್ಮ ಜೀವನದಲ್ಲಿ ಏನೇ ನಡೆಯಬಹುದು, ಇಷ್ಟು ನಿಮ್ಮಲ್ಲಿರುವಂತಹ ನೋವುಗಳು ಯಾವುದೂ ಶಾಶ್ವತವಲ್ಲ. ಇವಾಗ ನೀವು ಕತ್ತಲಲ್ಲಿರ್ಬೋದು, ನಿಮಗೆ ಒಂದು ಬೆಳಕು ಬಂದೇ ಬರುತ್ತೆ. ಬ್ರಹ್ಮಾಂಡ ಹೇಳ್ತಾ ಇದೆ, ದುರ್ಗಮ್ಮ ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದರೆ, ನಿಮ್ಮ ನಿರ್ಧಾರಗಳು ನಿಮ್ಮ ಕೈಯಲ್ಲಿರಲಿ. ನೀವು ನಿರ್ಧಾರ ತೆಗೆದುಕೊಳ್ಳುವಂಥ ಎಷ್ಟೋ ನಿರ್ಧಾರಗಳು, ನೀವು ಆತುರಪಟ್ಟು ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗ್ಬಿಡಿ. ನಿಮಗೆ ಒಂದು ಅವಕಾಶ ಅನ್ನೋದು ನಿಮ್ಮ ಹತ್ರನೇ ಬರುತ್ತೆ. ಆ ಅವಕಾಶ ಬರೋವರೆಗೂ ನೀವು ವೆಯ್ಟ್ ಮಾಡಿ. ಒಂದು ನ್ಯೂ ಬಿಗಿನಿಂಗ್ ಆಗಿತ್ತು, ಒಂದು ಕಾರ್ಮಿಕ್ ಹೀಲಿಂಗ್ ಏನಿದೆ ನಿಮ್ಮ ಜೀವನದಲ್ಲಿ, ಒಂದು ಫಾಸ್ಟ್ ಲೈಫ್ ಕರ್ಮ ಏನಿದೆ ಅದು ಹೀಲ್ ಆಗ್ತಾ ಇದೆ. ಅದರಿಂದ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ವಿಚಾರಕ್ಕೆ ತುಂಬ ಗೊಂದಲದಲ್ಲಿರ್ಬೋದು. ಈ ರೀತಿಯಾದಂಥ ಹಲವಾರು ಸ್ಪಷ್ಟತೆಯೇ ಇಲ್ಲದೆ ಇರುವಂಥ ಎಷ್ಟೋ ವಿಚಾರಗಳಿಂದ ನಿಮಗೆ ಒಂದು ಸತ್ಯ, ನಿಮಗೆ ನಿಗೂಢವಾದಂತಹ ಸತ್ಯಗಳು ಸಹಿತ ಹೊರ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಒದ್ದಾಡ್ತಾ ಇರುವಾಗ ನಿಮಗೆ ಒಂದು ಗೈಡೆನ್ಸ್ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಸ್ವಲ್ಪ ಧ್ಯಾನ ಮಾಡೋದ್ರಿಂದ ಅಥವಾ ಓಂ ನಮಃ ಶಿವಾಯ ಅಂತ ಹೇಳಿ ಚಾಂಟಿಂಗ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಒಂದು ಯಾವ ರೀತಿ ನಿಮಗೆ ಒಂದು ಮನಃಶಾಂತಿ ಸಿಗುತ್ತೆ, ಒಂದು ನೆಮ್ಮದಿ ಸಿಗುತ್ತೆ. ಅಥವಾ ಒಂದು ಪ್ರಕೃತಿ ಜೊತೆ ಓಡಾಡೋದ್ರಿಂದ, ಪ್ರಕೃತಿ ಜೊತೆ ಮಾತಾಡೋದ್ರಿಂದ, ಮ್ಯೂಸಿಕ್ ಕೇಳೋದ್ರಿಂದ, ಈ ರೀತಿಯಾಗಿ ನೀವು ಮಾಡೋದ್ರಿಂದ ಸಹಿತ ನಿಮ್ಮ ಮೈಂಡ್ ಒಂದು ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮಲ್ಲಿರುವಂಥ ಎಷ್ಟೋ ಗೊಂದಲಗಳಿಂದ ಸ್ವಲ್ಪ ದೂರ ಇರ್ತೀರ. ಇದು ಸಹಿತ ಅದನ್ನೇ ಹೇಳ್ತಾ ಇದೆ. ಹೈ ಪ್ರಿಸ್ಟಿಸ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮ ಆಂತರಿಕ ಶಕ್ತಿ ತುಂಬಾ ದೊಡ್ಡದಿದೆ. ನಿಮ್ಮ ಆಂತರಿಕ ಶಕ್ತಿ ನಿಮಗೆ ಪ್ರತಿದಿನ ಪ್ರತಿ ಕ್ಷಣನೂ ನಿಮಗೆ ಗೈಡ್ ಮಾಡ್ತಾನೆ ಇದೆ, ಹೇಳ್ತಾನೆ ಬಂದಿದೆ. ನೀವು ಜಾಗೃತರಾಗಿದ್ದೀರಾ, ನಿಮ್ಮ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗ್ತಾ ಇದೆ, ಅಂತರ್ದೃಷ್ಟಿ ಹೆಚ್ಚಾಗ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗ್ತಾ ಇದೆ. ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮೊಳಗೆ ತುಂಬಾ ಶಕ್ತಿ ಇದೆ. ನೀವು ಹೊರಗಿನ ಪ್ರಪಂಚಕ್ಕಿಂತ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ನೀವು ಹೊರಗಿನ ಪ್ರಪಂಚ ಯಾರು ಏನೇ ಹೇಳಿರ್ಬೋದು, ಬಟ್ ನಿಮ್ಮ ಮನಸ್ಸಲ್ಲಿ ನಿಮಗೆ ಒಂದು ದೊಡ್ಡ ಅದ್ಭುತವಾದಂಥ ಶಕ್ತಿ ನಿಮ್ಮೊಳಗೆ ಇದೆ. ಆ ನಿಮ್ಮೊಳಗಿರುವಂತಹ ಶಕ್ತಿ ಏನು ಹೇಳುತ್ತೆ ಅದರ ಜೊತೆ ನೀವು ಮಾತಾಡಿ, ಅದರ ಜೊತೆ ನೀವು ಆ ಮಾತು ಏನಿದೆ ಅನ್ನೋದನ್ನು ಕಿವಿಗೊಡಿ ಅಂತಲೂ ಸಹಿತ ಇಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಸವಾಲುಗಳು, ನಿಮ್ಮ ಜೀವನದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸ್ತಾನೆ ಬಂದಿದ್ದೀರಾ. ಓಕೆನಾ, ನೀವು ಎದುರಿಸ್ತಾ ಇರುವಂತಹ ಸವಾಲುಗಳು ಯಾವ ರೀತಿ ಅಂತ ಹೇಳಿದರೆ, ಧೈರ್ಯದಿಂದ ಹೋರಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಕೆರಿಯರಲ್ಲಾಗಿರ್ಬೋದು, ನೀವು ಮಾಡುವಂಥ ಕೆಲಸದಲ್ಲಿ ತುಂಬ ಉತ್ಸಾಹದಿಂದ ಹೋಗ್ತಾ ಇದ್ದೀರಾ, ತುಂಬ ಚೆನ್ನಾಗಿ ನೀವು ಕೆಲಸ ಮಾಡಬೇಕು. ನಾನು ಈ ಕೆಲಸದಲ್ಲಿ ನಾನು ಸಕ್ಸಸ್ ಪಡಲೇಬೇಕು, ನಾನು ಗೆಲುವು ಪಡಲೇಬೇಕು, ನಾನು ಮುಂದೆ ಹೋಗಲೇಬೇಕು, ನಾನು ಎಲ್ಲರಿಗಿಂತ ಮೇಲೆ ನನ್ನ ಜೀವನದಲ್ಲಿ ಒಂದು ಎತ್ತರದ ಸ್ಥಾನವನ್ನು ನಾನು ಪಡ್ಕೋಬೇಕು ಅಂತ ಹೇಳಿ ನೀವು ಎಷ್ಟು ಸ್ಟ್ರಗಲ್ ಪಟ್ಟಿದ್ರೆ, ಎಷ್ಟೆಲ್ಲ ನೀವು ಎಫರ್ಟ್ ಹಾಕಿದರೆ, ಎಷ್ಟೆಲ್ಲ ಶ್ರಮ ಪಟ್ಟಿದ್ರೆ ಅದಕ್ಕೆ ಒಂದು ಪ್ರತಿಫಲ ಸಿಗ್ತಾ ಇದೆ. ದುರ್ಗಮ್ಮ ಹೇಳೋದಿಷ್ಟೇ, ಸವಾಲುಗಳು ಎಷ್ಟೇ ಬಂದರೂ ಸಹಿತ ಹಿಂಜರಿಯಬೇಡ. ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಅಂತರ್ಪ್ರಜ್ಞೆ ಎಷ್ಟಿದೆ, ನಿಮ್ಮ ಅಂತರ್ಪ್ರಜ್ಞೆಯನ್ನು ಕೇಳಿ. ಓಕೆನಾ, ನಿಮ್ಮ ಅಂತರ್ಪ್ರಜ್ಞೆಯಿಂದ ನಿಮಗೆ ನಿಮ್ಮಲ್ಲೇ ಆದಂಥ ಎಷ್ಟೋ ಶಕ್ತಿಗಳಿದೆ. ಆ ಶಕ್ತಿಗಳನ್ನು ನೀವು ಪಡ್ಕೊಂಡು ಅದರಿಂದ ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಹಿಂಜರಿಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ನೀವು ಸತ್ಯದ ಹಾದಿಯಲ್ಲಿದ್ದೀರಾ, ನಿಮ್ಮ ಪರವಾಗಿ ನಿಂತು ಹೋರಾಡುವ ಶಕ್ತಿಯನ್ನು ನಾನು ನಿಮಗೆ ನೀಡುತ್ತಿದ್ದೇನೆ ಅನ್ನೋದನ್ನು ಸಹಿತ ಇಲ್ಲಿ ದುರ್ಗಮ್ಮ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮೊಳಗೆ ಎಷ್ಟೋ ಶಕ್ತಿಗಳಿದೆ. ಇಲ್ಲಿ ದುರ್ಗಮ್ಮ ಹೇಳ್ತಾ ಇರೋದಿಷ್ಟೇ, ನಿಮ್ಮ ಆಂತರಿಕ ಶಕ್ತಿ, ನಿಮ್ಮ ಸುತ್ತಮುತ್ತ ಇರುವಂಥ ಎಷ್ಟೋ ನಿಮ್ಮ ರಕ್ಷಣಾ ಕವಚದಿಂದ ನಿಮ್ಮದೇ ಆದಂಥ ಒಂದು ಬ್ರಹ್ಮಾಂಡದ ಶಕ್ತಿಯನ್ನು ನೀವು ಪಡ್ಕೊಂಡಿದ್ದೀರ. ಆ ಬ್ರಹ್ಮಾಂಡದ ಶಕ್ತಿ ನಿಮ್ಮೊಳಗೆ ಇದೆ. ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಹಿಂಜರಿದೆ, ಮುಂದೆ ಹೋಗಿ. ಹಿಂಜರಿಯಕ್ಕೆ ಹೋಗಬೇಡಿ. ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಯತ್ನ, ನಿಮ್ಮ ಆ್ಯಕ್ಷನ್ ಮುಂದೆ ಇರಬೇಕು. ಓಕೆನಾ, ಆ್ಯಕ್ಷನ್ ಇತ್ತು ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ತೀರಾ. ನಾನು ಅಲ್ಲೇ ಅಂದ್ಕೊಂಡು ನಾನು ಮಾಡೇದಿರ್ತೀನಿ, ನಾನು ಇದ್ದೇ ಇರ್ತೀನಿ ಅಂತ ನೀವು ಹೇಳ್ತಾ ಹೋದರೆ ಯಾವ ಕೆಲಸನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಆ್ಯಕ್ಷನ್ ತೊಗೊಳ್ಳಿ. ನೀವು ಏನೇ ಒಂದು ಕೆಲಸ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ನೀವು ಯೋಚನೆ ಮಾಡ್ತಾ ಇದ್ದೀರ ಅಂದರೆ ಅದನ್ನೇ ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ಅಲ್ಲಿ ನಿಮಗೆ ಜೀವನದಲ್ಲಿ ಒಂದು ಸಕ್ಸಸ್, ಒಂದು ಗೆಲುವು ಅನ್ನೋದು ನಿಮ್ಮ ಜೀವನದಲ್ಲಿ ನೀವು ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಸತ್ಯದ ಹಾದಿಯಲ್ಲಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ದುರ್ಗಮ್ಮ ನಿಮ್ಮ ಪರವಾಗಿ ನಿಂತಿದ್ದಾರೆ, ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಅನ್ನೋ ದಾರಿನ ನಿಮಗೆ ತೋರಿಸ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು.
ವಂಡರ್ಫುಲ್ ಕಾರ್ಡ್, ಲಾಸ್ಟ್ ಕಾರ್ಡ್ ಏನು ಬಂತಪ್ಪ ಅಂತ ಹೇಳಿದರೆ 9 ಆಫ್ ಕಪ್ಸ್. ಅಂದರೆ ನಿಮ್ಮ ವಿಶ್ ಯಾವುದಿದೆ, ನೀವು ಏನು ಅಂದ್ಕೊಂಡಿದ್ರ ನಿಮ್ಮ ಜೀವನದಲ್ಲಿ, ಯಾವ ವಿಶನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ, ದುರ್ಗಮ್ಮನಲ್ಲಿ ಇಚ್ಛೆಗಳನ್ನು ಈಡೇರಿಕೆ ಇಟ್ಟಿದ್ರಿ, ನೀವು ಬೇಡಿಕೆಯನ್ನು ಇಟ್ಟಿದ್ರಿ, ಅದರಲ್ಲಿ ನಿಮ್ಮ ಜೀವನಕ್ಕೆ ಒಂದು ಯಾವ ರೀತಿ ನಿಮ್ಮ ಮನಸ್ಸಿನ ಆಸೆಗಳು ಈಡೇರುವಂತಹ ಶಕ್ತಿನ ಇಡೀ ಬ್ರಹ್ಮಾಂಡ ದುರ್ಗಮ್ಮ ಒಂದು ಭಾವನಾತ್ಮಕವಾಗಿ ಪೂರ್ಣ ತೃಪ್ತಿ ಮತ್ತು ಸಂತೋಷವನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿ ನಿಮ್ಮ ಇಚ್ಛೆಗಳನ್ನು, ನಿಮ್ಮ ಆಸೆಗಳನ್ನು ಏನು ದುರ್ಗಮ್ಮನ ಹತ್ತಿರ ಇಟ್ಟಿದ್ರೆ ಆ ಇಚ್ಛೆಗಳು, ಆಸೆಗಳು ಈಡೇರ್ತಾ ಇದೆ. ಇದು ನಿಮ್ಮ ಪ್ರೀತಿ, ಅಂದರೆ ನಿಮ್ಮ ಪ್ರೀತಿಯಿಂದ ನೀವು ಏನು ಬಯಸಿದ್ರಿ, ನೀವು ಏನು ದುರ್ಗಮ್ಮನ ಪ್ರೀತಿಯಿಂದ ತಾಯಿ ಹತ್ರ ನೀವು ಕೇಳ್ಕೊಂಡಿದ್ರೆ ಆ ಆಸೆಗಳು ಈಡೇರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಬ್ರಹ್ಮಾಂಡ ಮತ್ತು ದುರ್ಗಮ್ಮ ನಿಮಗೆ ಹೇಳ್ತಾ ಇದ್ದಾರೆ. ದುರ್ಗಮ್ಮನ ಸಂದೇಶ ಯಾವ ರೀತಿಯಪ್ಪ ಅಂತ ಹೇಳಿದರೆ, ನಿಮ್ಮ ಭಕ್ತಿ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಆಸೆಗಳನ್ನು ನೆರವೇರಿಸ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಸಂತೋಷ ಮತ್ತು ಸಮೃದ್ಧಿ ನಿಮಗಾಗಲಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ದುರ್ಗಮ್ಮ ನಿಮಗೆ ಹೇಳುವಂಥದ್ದು ಏನಪ್ಪ ಅಂತ ಹೇಳಿದರೆ, ನೀವು ನಂಬಿರುವಂತಹ ಶಕ್ತಿ, ನೀವು ನಂಬಿರುವಂತಹ ದೈವಶಕ್ತಿ ನಿಮಗೆ ಒಂದು ಸಪೋರ್ಟಿವ್ ಆಗಿ, ನಿಮಗೆ ಒಂದು ಬೆಂಬಲವಾಗಿ, ನೀವು ಹೋಗ್ತಾ ಇರುವಂಥ ಕೆಲಸಗಳಲ್ಲಾಗಿರ್ಬೋದು, ನಿಮಗಿರುವಂಥ ಎಷ್ಟೋ ಸವಾಲುಗಳನ್ನಾಗಿರ್ಬೋದು, ಅದರಿಂದ ನೀವು ಹಿಂದೆ ಸರಿಯದೆ ಅದನ್ನು ಆ್ಯಕ್ಷನ್ ತಗೊಳ್ಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಹೆದರಬೇಡಿ, ಹಳೆಯ ಚಿಂತೆ ಮತ್ತು ಭಯಗಳನ್ನು ಸಹಿತ ಇಲ್ಲಿ ನೀವು ಬಿಡಬೇಕಾಗುತ್ತೆ. ಆ ಧೈರ್ಯವಾಗಿ ಮುನ್ನಡೆಯಿರಿ. ನಿಮ್ಮ ಸುತ್ತಮುತ್ತಲಿನಿರುವ ಎಷ್ಟೋ ಶಕ್ತಿಗಳು ಸಹಿತ ಇಲ್ಲಿ ಸಂಹರಿಸುತ್ತಾ ಇದ್ದಾರೆ. ಓಕೆನಾ. ದುರ್ಗಮ್ಮ ಇಲ್ಲಿ ಅಲ್ಲಿರುವಂಥ ಇಲ್ಲಿದೆ ಎಷ್ಟೋ ನಕಾರಾತ್ಮಕ ಶಕ್ತಿಗಳು, ನಿಮ್ಮನ್ನು ತಡಿತಾ ಇರುವಂಥ ಎಷ್ಟೋ ಶಕ್ತಿಗಳು ಇಲ್ಲಿದೆ. ಆ ಶಕ್ತಿಗಳನ್ನೆಲ್ಲ ತೆಗೆದು ಹಾಕೋದಕ್ಕೆ ಈ 3 ಕಾರ್ಡುಗಳಂತ ಹೇಳ್ಬೋದು. ಓಕೆನಾ. ಈ 3 ಕಾರ್ಡುಗಳು ನಿಮ್ಮ ಆ ಎಲ್ಲ ಎನರ್ಜಿನ ಸಹಿತ ಹೊರ ಹಾಕಿ ನಿಮಗೆ ಒಂದು ನಿಮ್ಮ ಜೀವನದ ಒಂದು ಬದಲಾವಣೆಯನ್ನು ತರ್ತಾ ಇದೆ. ಇಲ್ಲಿ ಒಂದು ಆ್ಯಕ್ಷನ್ ಬರ್ತಾ ಇದೆ. ಅಂದರೆ ನೀವು ಹೋಗ್ತಾ ಇರೋಂಥ ಕೆಲಸಕ್ಕೆ ಹಿಂಜರಿಯದೆ ನೀವು ಮುಂದೆ ಹೋಗಿ ಅನ್ನೋದನ್ನು ಇಲ್ಲಿ ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ದೈವಶಕ್ತಿ ನಿಮ್ಮ ಜೊತೆನೇ ಇದೆ, ತಾಳ್ಮೆಯಿಂದ ನೀವು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತಾಳ್ಮೆಯಿಂದ ಇರಿ. ನಿಮ್ಮ ಜೀವನಕ್ಕೆ ಸರಿಯಾದ ದಾರಿಯಲ್ಲಿದ್ದೀರಾ, ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ಯಾವುದಕ್ಕೂ ನೀವು ಹೆದರೋ ಅವಶ್ಯಕತೆ ಇಲ್ಲ. ನನ್ನ ರಕ್ಷಣೆ ಸದಾ ನಿಮ್ಮ ಜೊತೆ ಇರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ದುರ್ಗಮ್ಮ ಹೇಳ್ತಾ ಇದ್ದಾರೆ. ಓಕೆ. ದುರ್ಗಮ್ಮನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.